ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಗಗನ್ ಕೆ ಪೂಜಾರಿ ಅಂತ. ಓಕೆ, ಊರಿಂದ ಬಂದಿದ್ದೀರಾ ಅಥವಾ ಬೆಂಗಳೂರು ಘಟಕದವರೇನಾ? ಇಲ್ಲ, ನಾವು ಬೆಂಗಳೂರು ಘಟಕದಲ್ಲೇ ಇಲ್ಲೇ ಇರುವವನು. ವಿದ್ಯಾಭ್ಯಾಸವನ್ನು ಈಗ ಮುಗಿಸ್ತಿದ್ದೀನಿ ಅಷ್ಟೇ. ಓಕೆ. ಗಗನ್ ಅವರು ಇವಾಗ ಯುವ ವಾಹಿನಿ ಯುವ ವೈಭವ 2025 ಬೆಂಗಳೂರು ರಾಜಧಾನಿಯಲ್ಲಿ ನಡೀತಾ ಇದೆ. ಮಂಗಳೂರಿನ ಒಂದು ಸಂಸ್ಕೃತಿ ಯುವಕರಿಗೊಂದು ಸ್ಫೂರ್ತಿ ಆಗ್ಬೇಕು ಅನ್ನೋಂಥ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ? ಇವತ್ತು ನಾವು ಮಂಗಳೂರಿನವರಾದ್ರೂ ಕೂಡ ಬೆಂಗಳೂರಿನಲ್ಲಿ ನೆಲೆಸ್ಕೊಂಡು ಇವತ್ತು ಒಂದು ಮಂಗಳೂರಿನ ಕಾರ್ಯಕ್ರಮವನ್ನ ಬೆಂಗಳೂರಿನ ಜನತೆಗಾಗಿರ್ಬೋದು ಅಥವಾ ಈ ರಾಜ್ಯದ ಜನತೆಗಾಗಿರ್ಬೋದು ಅದೊಂದು ತಲುಪಿಸುವಂತ ಕರ್ತವ್ಯ ಇವತ್ತು ನಮ್ಮ ಮಂಗಳೂರಿನಲ್ಲಿ ಆಗ್ತಾ ಇದೆ. ಸೊ ಯಾಕಂತ ಕೇಳಿದ್ರೆ ಇವತ್ತು ಬರೀ ಯಾವುದೊಂದು ರೀತಿಯಾದಂಥ ವಿಷಯಗಳನ್ನ ತಲುಪಿಸುವಂಥದ್ದಲ್ಲ. ಮಂಗಳೂರಿನಲ್ಲಿ ನಡೆಯುವಂಥದ್ದು ಸಾಂಸ್ಕೃತಿಕ ಒಂದು ನೃತ್ಯ ಆಗಿರ್ಬೋದು, ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು ಅಥವಾ ಒಂದು ಊಟದ ಎಲ್ಲ ರೀತಿಯ ಶೈಲಿಗಳನ್ನ ಇವತ್ತು ನಾವು ಯುವವಾಹಿನಿ ಮುಖಾಂತರ ಆಗಿರ್ಬೋದು, ಇನ್ನು ಬೇರೆ ಬೇರೆ ಒಂದು ಆಯಾಮಗಳ ಮುಖಾಂತರ ಇವತ್ತು ನಾವು ಅದನ್ನ ತೋರಿಸ್ತಿದ್ದೇವೆ. ಪ್ರಮುಖವಾಗಿ ಇವತ್ತು ನೋಡುವಂಥದ್ದಾದ್ರೆ ಇವತ್ತು ಬಿಲ್ಲವ ಸಮಾಜದಿಂದ ಇವತ್ತು ಬೆಂಗಳೂರಿನಲ್ಲಿ ಇವತ್ತು ನಾವು ಯುವವಾಹಿನಿ ರಿಜಿಸ್ಟರ್ಡ್ ಬೆಂಗಳೂರು ಘಟಕ ಏನಿದೆಯೋ, ಮಂಗಳೂರಿನಲ್ಲಿ ಯಾವ ರೀತಿಯಾದಂಥ ಕಾರ್ಯಕ್ರಮಗಳು ನಡೀತಾ ಇರುತ್ತೋ ಸೇಮ್ ಅದೇ ರೀತಿಯ ಕಾರ್ಯಕ್ರಮವನ್ನ ಬೆಂಗಳೂರಿನ ಮಟ್ಟದಲ್ಲಿ ಇವತ್ತು ಯಾವ ರೀತಿಯಾಗಿ ಈ ಜನಗಳಿಗೆ ತಲುಪಿಸ್ಬೋದು ಅಥವಾ ಈ ಊರಿನಲ್ಲಿ ನೆಲೆಸಿರ್ತಕ್ಕಂಥ ಯಾರಿಗೆಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಬಂದಿದ್ದಾರೋ ಆ ವರ್ಕ್ ಮೇಲೆ ಬಂದು ಇಲ್ಲಿ ನಾವೊಂದು ನಮ್ಮ ಊರನ್ನ ಬಿಟ್ಟು ಏನು ನಾವು ಇಲ್ಲಿ ಬಂದಿದೀವೋ ಅವರಿಗೂ ಕೂಡ ನಾವು ಇಲ್ಲಿ ನಮ್ಮ ಈ ಯುವವಾಹಿನಿಯಲ್ಲಿ ನಮ್ಮ ಒಂದು ಮಂಗಳೂರಿನ ಒಂದು ವಾತಾವರಣವನ್ನ ಕೊಡುವಂಥದ್ದು ಇವತ್ತು ಯುವವಾಹಿನಿ ರಿಜಿಸ್ಟರ್ಡ್ ಬೆಂಗಳೂರು ಘಟಕದಲ್ಲಿ ಆಗ್ತಾ ಇದೆ. ಕಳೆದ 3 ತಿಂಗಳಿಂದ ಇದಕ್ಕೆ ಪ್ರಿಪರೇಷನ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ಪ್ರಿಪರೇಷನ್ ಇತ್ತು ಅಂತ ನಮಗೆ ತಿಳಿಸ್ಕೊಡ್ಬೋದು? ನೋಡಿ, ಹೆಸರಿನಲ್ಲೇ ನೀವು ನೋಡ್ಬೋದು ಯುವ ವೈಭವ ಎನ್ನುವಂಥದ್ದು. ಇವತ್ತು ಯುವಕರನ್ನ ಸೇರಿಸಿಕೊಂಡು ಇವತ್ತು ನಡೆಯುವಂಥ ಈ ಒಂದು ಕಾರ್ಯಕ್ರಮ ಬಹುಶಃ ನಾವು ನೋಡ್ತಾ ಹೋದ್ರೆ ಇವತ್ತು ಹಲವಾರು ರೀತಿಯಲ್ಲಾಗಿರ್ಬೋದು ಹಿರಿಯರ ಒಂದು ಮಾರ್ಗದರ್ಶನ ಮುಖಾಂತರ ಇವತ್ತು ನಮ್ಮ ಒಂದು ಕರ್ತವ್ಯ ಆಗಿರ್ಬೋದು ಅಥವಾ ಒಂದು ಪ್ರಾಮಾಣಿಕತೆ ಆಗಿರ್ಬೋದು ಯುವಕರಲ್ಲಿ ಹೇಗೆ ಇದೆ ಅಂದ್ರೆ ಒಂದು ಬಿಸಿ ರಕ್ತ ಅಂತ ಹೇಳ್ಬೋದು. ಯುವಕರಲ್ಲಿ ಆ ಬಿಸಿ ರಕ್ತವನ್ನ ಇವತ್ತು ಯಾವ ರೀತಿ ಉಪಯೋಗಿಸ್ಕೊಳ್ತೇವೆ ಅನ್ನೋ ನೋಡಿದ್ರೆ ಇವತ್ತು ಮಂಗಳೂರಿನ ನಾವೆಲ್ಲರೂ ಕೂಡ ಯುವಕರು ಏನಿದೋ ಈ ಬಿಲ್ಲವ ಸಮಾಜದ ಹುಡುಗರು ಏನಿದೋ ನೀವು ಇವತ್ತು ಕಾರ್ಯಕ್ರಮವನ್ನ ನೋಡ್ತಾರೆ ನಿಮಗೆ ಗೊತ್ತಾಗಿರ್ಬೋದು ಆ 3 ತಿಂಗಳ ಶ್ರಮ ಹೇಗಿದೆ, ಹಗಲು ರಾತ್ರಿ ಅನ್ನುವಂಥದ್ದು ಹೇಗೆ ನಾವು ಕೆಲಸವನ್ನ ಮಾಡಿದೆವೋ ಅದರ ಫಲ ಆಗಿರ್ಬೋದು, ಅದರ ಒಂದು ಫಲಿತಾಂಶ ಏನಿದೆ ಇವತ್ತು ಯುವ ವೈಭವ 2025ರಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೇವೆ. ಎಸ್, ಈಗ ಮಹಿಳೆಯರ ಒಂದು ಶಕ್ತಿ ಜೋಶ್ ಬೆಳಗ್ಗೆಯಿಂದ ವರ್ಕ್ ಮಾಡಿದ್ರು ಅದ್ ನೋಡಿದ್ವಿ, ನೀವು ನೋಡಿದ್ರಿ ಅನ್ಕೊಂತೀನಿ. ನಾವು ಅವ್ರ ವಾಯ್ಸ್ ಎಲ್ಲ ತುಂಬಾ ಜೋರಿತ್ತು. ಅವ್ರಕ್ಕಿಂತ ನಿಮ್ದು ಕಡಿಮೆ ಇರುತ್ತಾ ಜಾಸ್ತಿ ಇರುತ್ತಾ? ಇವಾಗ ಪ್ರತಿಭೆಗಳ ಸಮ್ಮಿಲನ